ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಏನು ತೋರ್ಸಾಕತ್ತೀನಿ ಅಂತ ಅಂದ್ಕೋತೀರಿ, ಇದು ನಮ್ಮ ಶಾಲೆ, ನಾ ಕಲ್ತಿರೋಂಥ ಶಾಲೆ. ನನ್ನ ಬಾಲ್ಯ ನೆನಪಾಗುತ್ತೆ ನನಗೆ. ಈ ಶಾಲೆ, ಈ ಮಕ್ಕಳು, ಈ ಪ್ರೇಯರು ಸೇಮ್ ಆ ಜಾಗದಾಗ ನಾನು ಬೇಕಿದ್ದೀನಿ ಅಂತ ಅಂದ್ಕೊಂಡು ನೋಡತ್ತೀನಿ. ಅದು ಏನೂ ಚೇಂಜ್ ಆಗಿಲ್ಲ ರೀ, ಸೇಮ್ ಯೂನಿಫಾರ್ಮ್, ಅದೇ ಸ್ಕೂಲು. ಅವ್ರು ಕುತ್ಕೊಂಡಿರೋ ನಿಂತಾರಲ್ರಿ, ಅದೊಂದು ಮಣ್ಣಿತ್ತು ನಾವಿದ್ದಾಗ, ಒಂಚೂರು ಕಾಂಕ್ರೀಟ್ ಮಾಡ್ಕೊಂಡಾರ ಅಷ್ಟು, ಅದೊಂದೇ ಚೇಂಜ್. ಬಿಟ್ರೆ ಅದೇ ಹೇರ್ ಸ್ಟೈಲು, ಅದೇ ಡ್ರೆಸ್ಸು, ಪ್ರೇಯರ್ ಅದೇ. ಅವ್ರು ನಿಂತು ಪ್ರೇಯರ್ ಮಾಡ್ತಿರೋ ಡೈರೆಕ್ಷನ್ ಕೂಡ ಸೇಮ್, ನಾವು ಹಾಗೆ ಮಾಡ್ತಿದ್ದೆ. ಅದೇ ಕಡೆ ಮುಖ ಮಾಡಿ ನಾಡಗೀತೆ ಹೇಳಾಕತ್ತಾರೆ. ಆದ್ರೆ ನಾವು ರಾಷ್ಟ್ರಗೀತೆ ಸಂಜೆ ಹೇಳ್ತಿದ್ವಿಲ್ಲ, ಮುಂಚೆನೇ ಹೇಳ್ಸಾಕತ್ತಾರೆ ಇವರು. ಬರ್ರಿ ಈಗ ಮಾರ್ನಿಂಗ್ ಡ್ರಿಂಕ್ ಹಾಕೋಣ. ಸ್ಕೂಲ್ ಬಿಟ್ಟು ಬರೋ ಸಂಜೆ ಹೇಳಿಸ್ತಿದ್ರು ಅಮ್ಮಗೆ. ಬೆಳಿಗ್ಗೆ ಇದು ನಾಡಗೀತೆ ಅಷ್ಟೇ ಹೇಳಿಸ್ತಿದ್ರು. ರಾಷ್ಟ್ರಗೀತೆ ಸ್ಕೂಲ್ ಬಿಟ್ಟು ಬರುವಾಗ ಹೇಳಿ ಬರ್ತಿದ್ವಿ. ಈಗ ಭಾಳ ದಿನ ಆತೇನು ಚೇಂಜ್, ಭಾಳ ದಿನ ಆತಲ್ಲ ಚೇಂಜ್ ಆಗಿ. ಚಾ ಬಿಸಿ ಇಟ್ಟೈತೆ. ಹಾಂ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ರು ಅಂತ ಅಂತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ ಶುರು ಮಾಡ್ಕೊಳತ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ಕೊತೀನಿ. ಮಧ್ಯಾಹ್ನ ಆಗಿತ್ತು ರೀ, ಮುಂಜಾನಿಂದ ಇಲ್ಲ, ಮಧ್ಯಾಹ್ನದಿಂದ ಲಾಗ್ ಶುರು ಮಾಡೀನಿ. ಟೈಮ್ 12 ಗಂಟೆ ಆಗೈತಿ. ರೊಟ್ಟಿ ಮಾಡಾಕತ್ತೀನಿ. ರೊಟ್ಟಿ ಜೊತೆಗೆ ಜುಣ್ಕ ಮಾಡ್ಬೇಕಂತ ಅದೇನು ರೀ, ಏನು ಮಾಡಿಲ್ಲ, ಮಾಡಬೇಕು. ಇವನ್ನ ಮಾಡಿ ಜುಣ್ಕ ಮಾಡ್ತೀವಿ. ಏನೋ ಮೊನ್ನೇನೋ ಹೇಳ್ಬೇಕಂತ ಲಾಸ್ಟ್ ನೆನಪಾಗೋದು. ನಮ್ಮ ಮಾಡ್ಕೊಂಡು ಪಟ ಪಟ ಏನ ಇತ್ತು. ಗ್ಯಾಸ್ ಮೇಲೆ, ನಮ್ಮೂರಾಗ ಗ್ಯಾಸ್ ಮೇಲೆ ಮಾಡ್ತೀನಿ ಅಲ್ಲ, ನಂಗೆ ಮಾಡಿದ್ನಲ್ಲ, ಅದ ಒಂಡಾರ ಅನ್ನಿಸ್ತು. ನಿಂತು ಮಾಡ್ತೀನಿಲ್ಲ, ಒಂದು ತಾಸು ಬರೋಬ್ಬರಿ ತೊಗೊಂತೀನಿ ರೊಟ್ಟಿ ಮಾಡಕ್ಕೆ. 20 ರೊಟ್ಟಿ ಮಾಡಕ್ಕೆ ಯಾವ ಅಲ್ಲಿ ಮೇಲೆ ಮಾಡಿ 4 ನಿಮಿಷ ಮಾಡಿ ನಾನು ಖುಷಿ ಆಗ್ಬಿಟ್ಟಿತ್ತು ನಂಗೆ ಅವತ್ತವ. ಅದು ಒಲಿ ಮೇಲೆ ಬೇ ಮಾಡಿದಲ್ಲ, ಅಲ್ಲಿ ಹೊಲಿಸಿರಿ ಫಾಸ್ಟ್ ಮಾಡಿದಲ್ಲ ಅನ್ಸುತ್ತೆ. ಆದ್ರೆ ದಪ್ಪನ ಹಾಕಿದ್ದೆ ಅಲ್ಲ, ಈಗ ಅಲ್ಲಿ ಹಂಗ ಸ್ವಲ್ಪ ಟೈಮ್ ಬೇಡ. ರಾತ್ರಿ ಕಡಕ್ ರೊಟ್ಟಿ ಆಗಿತ್ತು ಅಲ್ಲಿ, ಮಧ್ಯಾಹ್ನ ಮಾಡಿರ. ಇಲ್ಲಿ ನೀವು ಮಾಡಿರ್ತಿರ್ಲ ಮಾಮೂಲಿ ಯಾವ ಲಟ್ಸಿರ್ತೀರಲ್ಲ ನೀವು ರೊಟ್ಟಿನ, ಇಷ್ಟೊಂದು ದಪ್ಪನ ಇದು ಮಾಡಲ್ಲ ಯಾವತ್ತು. ಜಾಸ್ತಿ ತಳನ ಜಾಸ್ತಿ ಲಟ್ಸೋದು. ಅತಿ ಏನಾರ ಹಿಂಗ ಸಮಸ್ಯೆ ಇದ್ದಾಗ, ಏನೋ ಆರಾಮಿಲ್ಲ ಬರಾಮಿಲ್ಲ ಅನಿವಾರ್ಯವಾಗಿ ತೊಗೊಂಡಿರ್ತೀನಲ್ಲ, ನಿಂತಿರ್ತೀನಲ್ಲ, ಅವಾಗ ಮಾತ್ರ ದಪ್ಪ ಮಾಡ್ತಾ ಓದಿರ್ತೀನಿ ಅಷ್ಟ. ಜಾಸ್ತಿ ತಳ ಮಾಡ್ಕೊಂಡು ಒಂದು ಹೊತ್ತಿ ಇದ್ದೇ ಮಾಡ್ಕೋಬೋದು. ಈಗ ನಾವು ಮತ್ತೆ ಇನ್ನೊಂದು ದಿನ ಹೋಗ್ತೀವಲ್ಲ, ತಡವ ಮಾಡೋದು ಸ್ವಲ್ಪ ಆಗಲ್ಲ, ತಿನ್ನಕ್ಕಾಗಲ್ಲ ಅಲ್ಲಪ್ಪ. ಎಷ್ಟು ಐತ್ಕಂದ? ಎಷ್ಟು ನಿಮಿಷ ಆಯ್ತು? 2 ನಿಮಿಷ 24 ಸೆಕೆಂಡ್. ಇಲ್ಲಿ ಹಾಳಿ ಕಟ್ಟಾರಿ, ಅಂಟೋದಿಲ್ಲ, ಪಟ್ ಪಟ್ ಆಗುತ್ತೆ ಲಟ್ಸೋದ. ನಮ್ಮೂರ ಹಾಳಿ ಕಟ್ಟಿರಲ್ಲ, ನೀವೆಲ್ಲ ನೋಡಿರ್ತೀರಿ. ಆಮೇಲೆ ಒಲಿ ಚಂದ ಉರಿತಂದ್ರೆ ಗನ್ನ ಚಕ 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 ಹಾಕೋರಿ ರೊಟ್ಟಿ. ಒಲಿ ನೀಟಾಗಿ ಉರಿತಿರ್ಬೇಕು ರೊಟ್ಟಿ ಮಾಡುವಾಗ. ಒಲಿ ಫುಲ್ ಜೋರು ಇರ್ಬೇಕು ಅದು. ಅಲ್ಲ ಆಯ್ಕ ಒಲಿ ಎಷ್ಟು ಚಂದ ಉರಿತೈತೆ ಅಷ್ಟು ಬೇಗ ರೊಟ್ಟಿ ಕಾಲ. ಒಂದೊಂದ್ಸರಿ ಒಲಿ ಕೈ ಕೊಡ್ತಂದ್ರೆ ರೊಟ್ಟಿ ಇವಾಗಲ್ಲ. ಈಗ ಹಂಗೈತಿಲ್ಲ ಒಲಿ, ಹಂಗ ಅದ್ರ ಮೇಲೆ ಹಾಕಿರಲ್ಲ ಬೇಯಲ್ಲ. ಕೆಳಗೆ ಉರಿ ಇರ್ಬೇಕು. ನಮ್ಮ ಮನ್ಯಾಗ ರೊಟ್ಟಿ ಮಾಡಿ ಎಕ್ಸ್ಪೀರಿಯನ್ಸ್ ಐತೆ. ಯಾವಾಗ ನೋಡಿಸಿ ಯಾರು ಊರಿಗೆ ಹೋದ್ರೆ ಒಲೆಯಾಗ ಇರ್ತಾನ, ನಾವು ಒಲೆ ಹತ್ರ ಹೋಗಿರ್ತಾನ. ಮ 3 ನಿಮಿಷ ಆಯ್ತು.
ಅದು ಸಾಂಗ್ ಇದ್ದಾಗ ನಿಮ್ಮೂರನ್ನ ನೆನಪಾಗತ್ತೆ ನಂಗೆ. ರೊಟ್ಟಿ ಕೊಟ್ಮೇಲೆ ರೊಟ್ಟಿ ಬಡಿಯೋದ ಅಲ್ಲಿ ಹೋಗಿ ಪಟ್ 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 ಆಯ್ತು ಮಾಮ ಕಡೆ ಐತಿ. ಅದು ನಾವು ಯೂಟ್ಯೂಬ್ ಮಾಡೋದು ಅಷ್ಟೇ ಅಲ್ರಿ, ಅದಕ್ಕೂ ಮುಂಚೆನೂ ಬರೀ ಒಟ್ಟು ವಿಡಿಯೋ ಹಿಡಿಯೋದು, ಫೋಟೋ ಇಟ್ಕೊಳ್ಳೋದು. ಯಾಕಂದ್ರೆ ನೀವು ಸೀರೆ ಮಾಡಿದ ವಿಡಿಯೋ ಅದಾವ ನಮ್ಮ ಕಡೆ ಅಡಿಗೆ ಮನ್ ಸಿಕ್ಕಿತ್ತು ಮಾಮಾಗ. ನೀವು ಮುಂದಿನ ಸೀರೆ ಮಾಡಿದ್ದು ಅಡಿಗೆ ಎಷ್ಟು ವಿಡಿಯೋ ಹಿಡ್ಕೊಳ್ಳೋದಾತ ಏನೇನು ಮಾಡಿದ್ರು ಅಂತೇಳಿ ಮಂದಿ ಬಂದಿರ್ತದ. ಆ ಡೇಟಿಗೆ ಬರ್ತಾವ ಅಷ್ಟು ಡೌನ್ಲೋಡ್ ಮಾಡಿ ಇಟ್ಕೊಳತ್ತಾರೆ ಹಾಕಂತೀನಿ. ಫೋಟೋ ಇದ್ರ ಫೋಟೋ ಕರ್ಕೊಂಡ್ ಸರಿ ಬಂದಿರೋ ಫೋಟೋ ಅವತ್ತೊಮ್ಮೆ ಹಾಕಿಸಿದ್ನಲ್ಲ ಈಗ ಅದು ಒಂದೇ ಇದಿದೆ ನನ್ನ ಫೋಟೋ ಇರ್ಬೇಕು, ಚೆಕ್ ಮಾಡಿಸ್ತೀನಿ. ವಿಡಿಯೋ ಬಂದಿತ್ತು ಮೊನ್ನೆ ಅಡುಗೆ ಫೋಟೋ ತೋರಿಸಿದವು ಮನೆ ಬಿಚ್ಚಿದವಲ್ಲ. ಕೆಲಸ ಮಾಡೋದು ನಮ್ಮ ಫೋಟೋ ನಾನು ನೋಡಕ್ಕೆ ನಿಮ್ಮ ನಾನು ನೋಡಿಲ್ಲ ಸೇರಿ ಕಾಯೋದು ಯಾವಾಗಲೂ ರೂಢಿ ಇದೆ ಅದು, ಫೋಟೋ ಹಿಡಿಯೋದು ವಿಡಿಯೋ ಹಿಡಿಯೋದು. ಈಗ ನೋಡಿದ್ರೆ ರೊಟ್ಟಿ ಮಾಡಿದ್ದಾಯ್ತು, ಪಲ್ಯ ಮಾಡಾಕತ್ತೀನಿ. ಪಲ್ಯಕ್ಕೆ ಜುಲ್ಕ ಮಾಡ್ಬೇಕಂತ ಅನ್ಕೊಂಡೆ, ಜುಲ್ಕ ಬೇಡ ಅಂತೇಳಿ ಕ್ಯಾಬೇಜ್ ಇತ್ತು, ಹಂಗಾಗಿ ಕ್ಯಾಬೇಜ್ ಹೆಚ್ಚಿಲ್ಲ ಕ್ಯಾಬೇಜ್ ಪಲ್ಯ ಮಾಡಾಕತ್ತೀನಿ. ಕ್ಯಾಬೇಜು ಬರೀ ಅದ್ರ ಮಾಡಾಕತ್ತಿಲ್ಲ, ಈ ಕಡೆ ಬ್ಯಾಳಿ ಕುದಿಸಿದ್ದೀನಿ ಸಾರಿಗೆ ಅಂತೇಳಿ, ಬೇಳೆ ಸಾರಿಗೆ. ಇದೊಂದು ಬ್ಯಾಳಿ ತೆಗೆದು ಬ್ಯಾಳಿ ಹಾಕಿ ಮಾಡ್ತೀನಿ ಕ್ಯಾಬೇಜ್ ಚಲೋ ಆಕೈತಿ. ಇಲ್ಲಿ ಮುಂದ್ಬೇಕಲ್ಲ ಇದು ತೋರಿಸಿ. ಇಲ್ಲಿ ಬಾರ ಅಡುಗೆ ತೋರಿಸ್ಬಾರಿ ಸ್ಟಾರ್ಟ್. ಚಟ್ಪಡಿಸಿದಿಲ್ರಿ ಅದು ಅನ್ನ ಬ್ಯಾಳಿ ಭಾರಿ ಕಮ್ಮಿ ಮಾಡ್ಯಾರ, ಉಣ್ಬೇಕ್ರಿ ಈಗ. ಸೌಳು ಅಡುಗೆ ಮಾಡಿರ್ತಾರೆ ಇವ್ರ ಮನ್ಯಾಗ. ಎಲ್ಲಾದ್ರು ಸೌಳು ಈಗ ನಮ್ಮಪ್ಪ ಅಂಕ್ರೆ ಏನು ಹೇಳೋದಿಲ್ಲ ಅಡಿಗೆ ಹೆಂಗಿರ್ತೈತಿ ಏನು ಅಂತೈತಿ ಅನ್ನೋದು. ಸುಮ್ಮನೆ ಹಾಕೊಟ್ರೆ ಸುಮ್ಮನೆ ಉಂಡು ಎದ್ದು ಹೋಗ್ಬಿಡ್ತಾನ. ನಮ್ಮ ಮನಿತು ಏನು ಹೇಳಲ್ಲ. ಫೋನ್ ಎತ್ತಂದ್ರೆ ವಿಷಯನಾರ ತಿನ್ಸ್ರೆ ಸುಮ್ಮನೆ ತಿಂತಾರ. ಈಕೆ ನಮ್ಮ ಫ್ರೆಂಡ್ ನೋಡ್ರಿ ಇಲ್ಲಿ ಫುಲ್ ಸೌಂಡ್ ಮಾಡಕತ್ತಾಳ. ಈಕೆ ನಮ್ಮ ಅವ್ವನ ಆಕೆ ಬಾಯಾಗ ಹಲ್ಲಿಲ್ಲ ಏನಿಲ್ಲ, ಗುಳುಮ್ ನುಂಗಿ ಬಿಡ್ತಾಳೆ. ಆಕೆ ಏನು ಹೇಳಾಗಿಲ್ಲ. ನಮ್ಮ ಫ್ರೆಂಡಿದ ನೋಡ್ರಿ ಮನ್ಯಾಗ ಭಾಳ ಅಂದ್ರೆ ಧ್ವನಿ. ಈಗ ನೋಡ್ರಿ ಸಂಜೆ 5 ಟೈಮ್ ಐತೆ ಇರತ್ತೆ 5:30 ಐತ್ರಿ. ಈ ಕಡೆ ಚಾ ಏನು ಮಾಡ್ದೈತೆ ಏನಿದೆ ಇಲ್ಲ ಉಕ್ಕಾಗತ್ತಿತ್ತ ಇಲ್ಲಿ ಚಾ ಕಿಟ್ಟಾಳ್ರಿ ನಮ್ಮ ಅಕ್ಕ. ನಮ್ಮ ಪ್ರಾಣಿಗೆ ಇವತ್ತು ಮಧ್ಯಾಹ್ನ ಇರೋದು, ಸಂಜೆ ಇರೋದೇವಿ. ಈಗ ಇರ್ತಕ್ಕೆ ಮಲ್ಕೊಂಡ್ಲು. ಇವ್ರಿಗೆ ಕೆಲಸ ನೋಡ್ರಿ ಇಲ್ಲಿ 3 ಮಂದಿ ಇದು ಇದ್ರಾಗ ಮುಳುಗಿರ್ತಾರೆ ಇವರಲ್ಲಿ. ಇಷ್ಟೊತ್ತು ಆಡಿ ಬಂದು ಈ ಫೋನ್ ಇಟ್ಕೊಂಡಾರ. ಆನೆ ಮೇಲೆ ಅಂಬಾರಿ ಚರ್ಕೊಂತ ನೋಡ್ರಿ ಅಲ್ಲಿ. ಬಿಡಲ್ಲವ, ನಗಸ್ತಾ ಇದ್ರು ನಗ್ತಾನ. ಅವ್ರ ಅಪ್ಪಾಜಿನ ಇನ್ನು ಎತ್ಕೊಳಕ್ ಮುಂಚೆ ನಗ್ತಾನ. ನಗಸಿ ಬೀಳ್ತಾ ಬದ್ರಿ ಬೀಳ್ತಾನವ. ಅಲ್ಲ ಹತ್ತಿದ ಕರೆ ಬೀಳ್ತಾನವ. ನೀ ಹಂಗೆ ನಗಸಿದ್ರ ತಡಿಲ್ಲ ಇಳಿಸಂತ ತಡಿಪ ಕಾಲಿಡ. ಹಾಂ ಮಮ್ಮಿ ಬಟ್ ಮಮ್ಮಿ ಬಟ್ ಅಂಕರ ಫೋನ್ ಕೊಟ್ಬಿಟ್ಟು ರೊಕ್ಕ ಮುಟ್ಟಿರ್ತಾರ ಅವ್ರು ಪೂರ. ಅದ್ರೊಳಗೆ ಒಕ್ಕಂಡ ಹೊರ ದೇಶದಾಗ ಏನೇನು ಮಾಡಕತ್ತಾರ. ನಮ್ಮ ಪಾರ್ಯನ್ ಹೆಂಗೈತಿ ಚೀನಾಗ ಹೋಗ್ಬೇಕ ಬ್ಯಾಡ ನಾನು ಅದಂಕ್ರ ಮಮ್ಮಿ ಅಂಕ್ರ ಮಮ್ಮಿ ಆಗಿ ಬಂದಿದ್ರ ಮಮ್ಮಿ. ಏಯ್ ಮನು ಯಾಕ ನೀನು ಹಂಗ ಮಾತಾಡು. ಹೌದು ಕಳೆದ್ ಬಿಡ್ತಾನ. ಪನ್ನೀರ್ ತೊಗೊಂಡಿದ್ದೆ ಅಂತಮ್ಮ. ಈಗ ರಾತ್ರಿ ಅಡುಗೆಗೆ ಪನ್ನೀರ್ ಮಸಾಲ ಮಾಡಾಕತ್ತೀನಿ. ಇದ್ರ ಜೊತೆಗೆ ಮಧ್ಯಾಹ್ನ ಅಂತೂ ರೊಟ್ಟಿ ಉಂಡಿವ್ರಿ. ಈಗ
ವೈಟ್ ರೈಸ್ ಜೊತೆಗೆ ಮಾಡಾಕತ್ತೀನಿ. ಕಟ್ ಮಾಡೀನಿ, ಈಗ ಫ್ರೈ ಮಾಡ್ತೀನಿ. ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಹೆಚ್ಚಿದ್ದೀನಿ ರೀ. ಟೊಮೆಟೊ ಹಣ್ಣನ್ನು ಪ್ಯೂರಿ ಮಾಡಿಟ್ಟೀನಿ, ಕಂಪ್ಲೀಟ್ ಪ್ಯೂರಿ ಆಗಿಲ್ಲ ಅದು, ಸಾರಿ ಟೊಮೆಟೊ ಪೇಸ್ಟ ಈ ಥರ ಆಗೈತಿ. ಇನ್ನೂ ನುಣ್ಣಗಾಗಬೇಕಿತ್ತು. ಇವ್ರದ್ದು ಇದು ವಯಸ್ಸರು ಹೋಗ್ತೈತೆ ರೀ, ಹೊರಗೆ ಸಿಡಿಯಾಕತ್ತ ಬಿಟ್ಟೈತಿ. ಹಂಗಾಗಿ ಇಷ್ಟಕ್ಕೆ ಬಿಟ್ಕೊಂಡೀನಿ. ಏನು ತಿನ್ನಾಕ್ತೀರಿ ಖಾರಾನ? ನಿಮ್ಮ ಬರೀ ಈಗ ಇದು ಮಾಡೋಣಂತ. ಈಗ ನೋಡ್ರಿ ಪನ್ನೀರ್ನ ಫ್ರೈ ಮಾಡಿ ಇಟ್ಕೊಂಡೀನಿ. ಒಳಗಡೆ ಹಾಕೀನಿ, ಫ್ರೈ ಮಾಡತ್ತೀನಿ. ಉಪ್ಪು ಹಾಕೀನಿ ರೀ ಇದಕ್ಕೆ ಆಲ್ರೆಡಿ. ಕಲರ್ ಚೇಂಜ್ ಆಗಲಿ, ಹಸಿ ವಾಸನೆ ಹೋಗಲಿ. ಎಷ್ಟು ಕಲರ್ ಚೇಂಜ್ ಆಗಲಿ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಟೊಮೆಟೊ ಪೇಸ್ಟ್ ಹಾಕೋತೀವಿ. ಇದು ಟೊಮೆಟೊನ ಹಸಿದ ಮಾಡಿವಲ್ರಿ, ರುಬ್ಬಿವಲ್ಲ, ಅದು ಹಸಿ ವಾಸನೆ ಹೋಗಲಿ. ಅಲ್ಲಿವರೆಗೆ ಸಣ್ಣ ಉರಿಟ್ಟು ಅದನ್ನ ಕುದಿಸ್ತೀನಿ ರೀ. ಈಗ ಇದಕ್ಕೆ ಖಾರ ಹಾಕೊಳತ್ತೀನಿ ರೀ. ಇದು ಖಾರ ಇಲ್ರಿ, ಕಲರ್ ಐತಿ, ಶಿಸ್ತು ಸಾಕು. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ನಾನು ಸ್ಟಿಕ್ ಅಂತಂದಿಲ್ಲ ರೀ. ಇಲ್ಲಿ ಏನು ರೆಸಿಪಿ ಮಾಡೋಕ್ಕೂ ಗಾವಾಗಲ್ಲ. ನಮ್ಮ ಮನು ಇದ್ರೆ ಹಿಡ್ಕೊತಿದ್ದ ಬಂದು, ಮನು ಮಲ್ಕೊಂಡು ನಾನು ಸ್ವಲ್ಪ ಗರಂ ಮಸಾಲೆ ಹಾಕ್ಕೋತೀನಿ. ಬೀಳವಲ್ದು ಹಾಕ್ಕೊಂಡು ಹಿಡಿತಂತ. ಈಗ ನೋಡಿರಿ ಪನ್ನೀರ್ ಗ್ರೇವಿದು ಮಸಾಲೆ ಎಲ್ಲ ರೆಡಿ ಆಯಿತು. ಟೊಮೆಟೊ ಎಲ್ಲ ಸಾಫ್ಟ್ ಆಯ್ತು, ಉಳ್ಳಾಗಡ್ಡೆ ಇದೆಲ್ಲ. ಈಗ ನಾವು ಇದಕ್ಕೆ ಪನ್ನೀರ್ ಹಾಕೋಣ. ಮಕ್ಕಳು ಸರಿ ಒಬ್ಬರೇ ದುಡಿ ಅಂತ ದುಡ್ಕಂತೀವಿ. ನೋಡ್ತೀನಿ ಅವನಂತ ಕಾಯಿ ಮಾಡ್ತೀನಿ. ಅವ್ನು ಹುಡುಗ ಹೆಂಗಾಗಿ ಒಬ್ಬರೇ ದವಾಖಾನೆ ಚಂದ ಮಾಡಬೇಕು, ಉಣಿಸ್ಬೇಕು ಅನ್ನೋದೇನೋ ಕೊಬ್ಬರಿ ಇರ್ತೈತಿ. ನಿಮ್ಗೆ ಬರೀ ದುಡಿಮೆ ನೋಡ್ಕೊತೀವಿ. ನಮ್ಮ ಮನ್ಯಾಗ ಇಲ್ಲಿ ಬಂದ್ರೆ ಇವ್ರದ್ದು ಇದಾರೆ, ಅಲ್ಲಿ ಇವ್ರ ಪಪ್ಪನ ಅದ ಅನ್ನೋದ, ನೀ ಬರೀ ನಿನ್ ಕೆಲಸ ಬಿದ್ದು ಊಟ ನೋಡಲ್ಲ ಅಂತ ಹೇಳ್ತಾರೆ. ಇಲ್ಲಿನ ಇವ್ರದ್ದು ಇದ, ಬರೀ ನೀ ಕೆಲಸ ನೋಡ್ಕೊತಿ, ನೀನ್ ದುಡಿಮೆ ಅಂತ ಬಿಡ್ಕೊಡಾಕತ್ತಿ, ಇವ್ರನ್ನ ಕೇರ್ ಮಾಡಲ್ಲ ಅಂತೇಳಿ. ಹಾಗಾಗಿ ಅವ್ರಿಗೆ ಆ ಥರ ಎಲ್ಲ ಆಗಕತ್ತೈತಿ ಅಂತಾರೆ. ಎಲ್ಲದೂ ತಂದು ನನ್ನ ಮೇಲೆ ಹಾಕ್ತಾರೆ. ಅವರು ನನಗೆ ಅನ್ನೋದು, ಇವರು ನನಗೆ ಅನ್ನೋದು. ಅಂದ್ರೆ ಮತ್ತೇನು ಬಿಡ್ತೀನಿ ಮಕ್ಕಳು ಚಂದ ನೋಡ್ತೀನಿ. ಮತ್ತೆ ನಾ ಮಾಡ್ರೆ ಯಾರು ಮಾಡ್ತಾರೆ? ನಾನು ಮಾಡ್ತೀನಿ. ಮತ್ತೆ ಯಾರು ಅದಾರನ ಅವ್ರನ್ನ ಕೇಳ ಮನ್ವಿ ನಾ ಕೇರ್ ಮಾಡ್ತೀನಿ. ನಿಮ್ಗೆ ಮಾಡ್ತೀನಿ ಕೇರ್ ನೀವೇ ಜಾಕ ಮಾಡೋರು ಅದ್ರಬೇಕಿ ಅವ್ರನ್ನ ತಳಿಬೇಕಿ. ನೀವು ಜಾಕ ಮಾಡ್ತಾ ಮಾಡ್ಸಲ್ಲ. ಮತ್ತೆ ಅದನ್ನ ನಾನ ಮಾಡಿಸ್ಲಿ ಮಾಡ್ತಾನ. ಇವನೊಬ್ಬ ಮಾಡ್ತಾನ, ಅವ್ನ ನಾ ಮಾಡಿಸ್ನಿ, ತನಗೆ ನಾ ಮಾಡಿಸ್ನಿ. ಮಾಡ್ತೀನಿ. ಏನು ದೊಡ್ಡ ಎದ್ಬಿಡ ಮತ್ತೆ ಇವಾಗ ತೋರಿಸ್ತಾಗಿತ್ತು. ಮತ್ತೆ ಬೆಳಿಗ್ಗೆ ನಾ ಅಡುಗೆ ಮಾಡೋ ಟೈಮಿಗೆ ಇಬ್ಬರಿಗೆ ಜಾಗ ಮಾಡ್ಸೋದಿಲ್ಲ, ಟೈಮ್ ಸಾಲೋದಿಲ್ಲ. ಅಲ್ಲಿ ಬಂದ ಬಿಟ್ಟಿರ್ತೈತೆ ಅದು. ಟೈಮ್ ಅಂತಂದು ಹುಡುಗನೆಲ್ಲ ಬಡಿ ಐತಿ ತಗೋ. ಬರೀದಂಗೆ ಮಾಡೋದು. ಹಾಗಾಗಿ ಇವ್ರದ್ದು ಈಗ ಇವ್ರು ಎಕ್ಸಾಮ್ ಹತ್ತಿರ ಬರಾಕತ್ತಾರೆ, ಅಲ್ಲೇ ಡೇಟ್ ಕೊಡಾಕತ್ತಾರ, ಹೇಳಕತ್ತಾರ. ರಿವಿಸನ್ ಚಾಲು ಮಾಡ್ಯಾರಂತ ಮನ್ವಿ ಥರದ್ದು. ರಿವಿಸನ್ ಚಾಲು ಮಾಡ್ಯಾರಂತ ಕಂದ ಪಪ್ಪ ಫೋನ್ ಹಚ್ಚಿದ್ರಂತ ನಿನ್ನೆ. ರಿವಿಸನ್ ಚಾಲು ಮಾಡ್ಯಾರಂತ್ರಿ. ಆಮೇಲೆ ಪ್ರಿಪೇರ್ಡ್ರಿ ಇನ್ನೂ ಡೇಟ್ ಹೇಳಿಲ್ಲ ಅವರು. ಪ್ರಿಪೇರ್ಡ್ರಿ ಎಕ್ಸಾಮ್ ಚಾಲು ಆಕಾವ ಇನ್ನು ಹೋಗ್ಬೇಕು. ಎಕ್ಸಾಮ್ಗೆ ಡೇಟ್ ಕೊಟ್ರೆ ಪ್ರಿಪೇರ್ಡ್ರಿ ಎಕ್ಸಾಮ್ ಅಂತೂ ಮಿಸ್ ಮಾಡ್ಸಲ್ರಿ. ಯಾಕಂದ್ರೆ ಈಗ ಮೊನ್ನೆ ಎಫ್ ಎ ಫೋರಮ್ ಮಿಸ್ ಆಗೈತಿ ಮನ್ವಿ ತಂದು. ಅದ್ರ ಹೇಳಿದ್ವಿ ಅವ್ರಿಗೆ, ಇಲ್ರಿ ಮತ್ತೆ ಅಷ್ಟು ಆರಾಮಿಲ್ಲ ನಡೀತೈತಿ ಅಂತ ಹೇಳಿದ್ರು. ಆ ಡಾಕ್ಟರ್ ಸರ್ಟಿಫಿಕೇಟ್ ತೊಗೊಂಬರ್ರಿ, ಮತ್ತು ಅಟೆಂಡೆನ್ಸ್ ಕೊಡ್ತೀವಿ. ಅಟ್ಲೀಸ್ಟ್ ಮಾರ್ಕ್ಸ್ನ ಇವರು ಬಂದಿಲ್ಲ ಅಂದ್ರೆ ಹಿಂಗೆ ಆರಾಮಿಲ್ಲ ಅಂದಾಗ ಎವರೇಜ್ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರಂತ ಫೋನ್ ಮಾಡಿ ಇವ್ರ ಪಪ್ಪಾಗ. ಈಗ ಅವನೇನೋ ಟೆಸ್ಟ್ ಏನೋ ಬಿಡಿಸ್ವಿ. ಈಗ ಇವ್ನು ಬಿಡ್ಸೋಕ್ಕಾಗಲ್ಲ, ಪ್ರಿಪೇರ್ಡ್ರಿ ಎಕ್ಸಾಮ್ ಏನೋ ಬಿಡ್ಸೋಕ್ಕಾಗಲ್ಲ.
ಹಂಗಾಗಿ ಇನ್ನು ನೆಕ್ಸ್ಟ್ ವೀಕ್ ಈ ಹೋಳಿ ಹುಣ್ಣಿ ಮುಗಿದ್ಮೇಲೆ ನೆಕ್ಸ್ಟ್ ವೀಕ್ ಚಲೋ ಹಾಕೋರು ಪ್ರಿಪೇಟರ್ ಎಕ್ಸಾಮ್ ಏನೋ ಎಕ್ಸಾಮ್ಗಿಂತ ಮುಂಚೆ ಒಂದು ಎಕ್ಸಾಮ್ ನಡೆಸ್ತಾರಲ್ಲ ನಾವೆಲ್ಲ ಬರ್ತಿದ್ದಲ್ಲ ಪ್ರಿಪೇಟರ್ ಅಂತೇಳಿ ಅಷ್ಟರೊಳಗೆ ಕರ್ಕೊಂಡು ಹೋಗ್ಬೇಕ್ರಿ ಊರಿಗೆ ಹೋಗ್ಬೇಕು ಅವ್ನ ಎಕ್ಸಾಮ್ ಬರ್ಸ್ಬೇಕು. ತನ್ಮಯರು ಎನ್ವಲ್ ಡೇಟ್ ಎನ್ವಲ್ ಎಕ್ಸಾಮ್ ಡೇಟ್ ಕೊಟ್ಟಾರಿ ಏಪ್ರಿಲ್ ಮಾರ್ಚ್ 23ರಿಂದ 28ರವರೆಗೆ ಅವ್ನದ್ದು ಟೈಮ್ ಟೇಬಲ್ ಬಿಟ್ಟಾರ. ಅಲ್ಲೇ ಮನ್ವಿತು ಏನು ಟೈಮ್ ಟೇಬಲ್ ಬಿಟ್ಟಿಲ್ಲ, ಆ್ಯನ್ವಲ್ದು ಬಿಟ್ಟಿಲ್ಲ, ಇನ್ನೂ ಪ್ರಿಪೇಟರ್ ಬಿಟ್ಟಿಲ್ಲ. ಪ್ರಿಪೇಟ್ರಿ ಮುಂದಿನ ವರ್ಷ ಚಾಲೂ ಹಾಕೋ ಹೋಗಿ ಮುಗಿದ್ಮೇಲೆ ಮುಂದಿನ ವರ್ಷ ಮುಂದಿನ ಮಂತ್ ನೆಕ್ಸ್ಟ್ ಮಂತ್ ಚಾಲೂ ಹಾಕವ್ರಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ಯಾನ ಮನ್ವಿತು. ಪರವಾಗಿಲ್ಲ, ಮೊದಲೆಲ್ಲ ಇಲ್ಲಿ ಬಂದಾಗ ಭಾಳ ಆರಾಮಿದ್ದಿಲ್ಲ ಅಂತ ಮಾಡಿದಾಗ ಈಗ ಸ್ವಲ್ಪ ನೀವು ಹೇಳ್ದಂಗೆಲ್ಲ ಪಥ್ಯ ಅದೆಲ್ಲ ಮಾಡಿ ಕಬ್ಬಿನ ಹಾಲು ಮೇನಾಗಿ ಒಂದು ಫ್ರೈಡ್ ಐಟಮ್ ಅಂತ ಏನು ಕೊಟ್ಟೇ ಇಲ್ಲ ಅವಳಿಗೆ. ಬರೀ ರೊಟ್ಟಿ ಸಜ್ಕ ಇಷ್ಟ ಕೊಟ್ಟಿದ್ವಿ. ಆರಾಮಾಗ್ಯಾನ. ರೊಟ್ಟಿ ಸಜ್ಕ ಬ್ಯಾಳೆ ಇಷ್ಟ. ಬ್ಯಾಳೆ ಒಂದು ಮಾಡ್ತಿದ್ದೆಲ್ಲ ರೊಟ್ಟಿ ಸ್ವಲ್ಪ ಬ್ಯಾಳೆ ಸಜ್ಕ ಕೊಟ್ಟಿರತ್ತೆ ಇಲ್ಲಿ ಒಂದು 15 ದಿನ ಆಯ್ತು. ಹಂಗೆ ಮಾಡ್ಬೇಕು ಮತ್ತೆ ಇವ್ರು ಇನ್ನು ಬಳಿ ಹಾಕಿಸಂತ ಅಂದ್ರಿ ನಮ್ಮವ್ವ. ನಾನು ಮತ್ತೆ ಈಗಿನ ನಡೆಯಲ್ಲ ಅಂತೀರ ನೀವು, ಅದು ಬಳ್ಳಿ ಹಾಕ್ಸಿದ್ರೆ ನಿಯಮ ಅದು. ನಿಯಮ ಹೌದು ಬಿಡು, ಅವಾಗೆಲ್ಲ ಹಾಕಿಸ್ತಿದ್ರು. ಈಗ ಎಲ್ಲ ಇಂಜೆಕ್ಷನ್ ಹಾಕಿ ಕೊಟ್ಬಿಟ್ಟಿರ್ತಾರ ಅವ್ರು. ಮತ್ತೆ ಇವನ್ನ ಹಾಕೋದು ಒಂದು ಮಾಡ್ಬೇಕಿತ್ತು, ಒಂದು ಈ ಕಡೆ ಮಾಡ್ಬೇಕಿತ್ತು. ಆಯುರ್ವೇದ ಅಂತಾರ ಅದಕ್ಕೆ. ಇಲ್ಲ ಅದನ್ನಾರು ಮಾಡಿಸ್ಬೇಕಾ, ನಾವು ಅದು ಮಾಡಿಸ್ಬಿಟ್ಟಿವಿ. ಈಗ ಅದು ಯಾವ ಕಾರಣ ತಗೊಂಡು 3 ವಾರ ಹಾಕಿಸ್ಬೇಕಾಯ್ತು. ಇದು ಅಲ್ಲಿ ಬ್ಯಾಟ್ ಬರೋ 1 ವಾರ ಕಟ್ಸ್ಕೊಂಬಂದು ಹಾಕ್ತಾರೆ. ಅವರು ರೊಟ್ಟಿ ಬ್ಯಾಳೆನ ಹೇಳೋದು ಪತ್ಯವು. ಈಗ ಹೆಚ್ಚಿನಿಂದ ಹೈನ ಪಾಯ್ನ ಅನ್ನ ಮುಂಡಕ್ಕಿ ಏನು ಕೊಡ್ಬೇಡ ಅಂತ. ನಮ್ಮ ಇಲ್ಲೇ ಹಚ್ತಾರಲ್ಲ, ನಮ್ಮ ಇಲ್ಲೇ ಹಚ್ತಾರೆ ಬಳ್ಳಿ. ನಮ್ಮ ಕಡೆ ಎಲ್ಲ ಕಾಮನೆ ಅದ್ರ ಬಳ್ಳಿ ಹಾಕಿಸ್ತಾರ. ಅಲ್ಲಿ ಬೆಳಟಿ ಕಡೆಯನ್ನು ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಹಾಕ್ತಾರ. ಆದ್ರೆ ನಾವು ಬ್ಯಾಡ್ ಬಿಡಿ ಇಂಗ್ಲೀಷ್ ಮೆಡಿಸಿನ್ ಕೊಟ್ಬಿಟ್ಟಿವಿ ಅಂತೇಳಿ ಹಾಕ್ಸೋಕೋಲಿಲ್ಲ. ದವಾಖಾನೆ ಕರ್ಕೊಂಡು ಹೋಗ್ರು, ಅದು ನೀವು ಹಿಂದಿಲಿದ್ದ ಬಂದಿದ್ದು ಮಾಡ್ಸೋಣಂದ್ರೆ ಬ್ಯಾಡ. ಅವಾಗ ಹಿಂಗೆಲ್ಲ ಇರ್ಲಿಲ್ಲ ಟ್ರೀಟ್ಮೆಂಟ್. ಹಳ್ಳಿ ಜನರಿಗೆ ಮುಂದಕ್ಕೆ ಹೋಗಿ ತೋರ್ಸೋದು ಅದೆಲ್ಲ ಮಾಡ್ತಿದ್ದಿಲ್ಲಲ್ಲ, ಈ ಥರ ಎಲ್ಲ ಮಾಡ್ಕೋತಿದ್ರು. ಈಗೆಲ್ಲ ಗೊತ್ತಿದ್ದಿಲ್ಲ ಇದೆಲ್ಲ. ಮತ್ತೆ 2 ಬ್ಯಾಡ್ ಬಿಡು, ಒಂದರ ಮಾಡ್ಸ ಅಂತ ಇಂಗ್ಲೀಷ್ ಮೆಡಿಸನ್ ಕೊಡ್ಸಿದ್ದು. ಅವ್ರು ಇಂಜೆಕ್ಷನ್ ಕಡಿಮೆ ಮಾಡಿಬಿಡ್ತಾರೆ, ಇಂಜೆಕ್ಷನ್ ಕೊಟ್ಟು. ಆದ್ರೆ ಪಥ್ಯ ಮಾತ್ರ ಯಾವ ಥರ ಮಾಡಿಸಿದ್ರು ಪಥ್ಯ ಮಾಡಬೇಕು ಕಂಪ್ನಿಗೆ. ಆ ಡಾಕ್ಟರ್ ಹತ್ರ ಅದ ಹೇಳಿದ್ರು ಅವ್ನಿಗೆ. ಸಾರಿ ಹೊಂಟ್ರೇನ ರೊಟ್ಟಿ ಮಾಡಕೊಟ್ಟ ನೀನು ಕೇಳಿ ನಾ ಮಾಡೇನು ಒಂದಿವ್ಸ ಮಾಡ್ತೀವಿ 2 ದಿವ್ಸ ಮಾಡೋಣ ಹಂಗಲ್ವೇ. ಡಬ್ಬಿ ಒಯ್ಯಲ್ಲ ಅಂತಾರ ಅವರು. ರೊಟ್ಟಿ ಒಯ್ಬೇಕಲ್ಲ, ಡಬ್ಬಿ ಒಯ್ಬೇಕು. ಒಂದು ಬಾಕ್ಸ್ನಾಗ ಬ್ಯಾಳೆ ತಿನ್ಬೇಕು, ಒಂದು ಬಾಕ್ಸ್ನಾಗ 2 ರೊಟ್ಟಿ ತಿನ್ಬೇಕು. ಅದು ನಮ್ ಜಾಸ್ತಿ ತೆಳ್ಳಗೆ ಮಾರಾಗಲ್ಲ, ಹೋಗಿ ಕಟ್ಟಗಾಗಿರ್ತವೆ. ಮೆತ್ತಗೆ ಮಾಡಿಡ್ಬೇಕು, ಕಟ್ಟಿಗಕ್ಕ ಅಂತ. ಮತ್ತೆ ಡಬ್ಬಿ ಇಡ್ಬೇಕು, ಮೆತ್ತ ಮಾಡಿ ಇಟ್ಟತಿ. ಭಾಳ ನಾಟಕ ಭಾಳ ಮಾಡ್ತಾರ ಬಿಡ್ಬೇಡ ಡಬ್ಬಿ ಒಯ್ಯಕ. ಬರೇ ಅನ್ನದ ಐಟಮು ಕೇಳ್ತಾರ. ಆಕ ಅನ್ನ ಉಣಿಸಿ ತಾಕತ್ ಮಾಡಿ ಡಬ್ಬಿಗೆ. ಇನ್ನು ಮನೆಗಿದ್ದಾಗ ಒಂಥರ ಸ್ವಲ್ಪ ನಾನಾಗಿ ಉಣಿಸಿರ ಸಾಲಿಗೆ ಮಾತ್ರ ಒಟ್ಟವ ಇಲ್ಲ ಅವ್ರ ರೊಟ್ಟಿನ. ಏನು ಅನ್ನ ಏರ್ತೈತಿ ಸ್ವಾದ. ಈಗಂತೀನಿ ಚಪಾತಿ ಒಂದ್ ವಾರದಾಗ 2 ಸಲ ಚಪಾತಿ ಮಾಡಿದ್ದೆ ಅಂದ್ರೆ ಇನ್ನೊಂದ್ ದಿವ್ಸ ಮಾಡ್ತೀನಿ ಅಂದ್ರೆ ಒಲ್ಲೆ ಅಂತಾರ ಇವನ. ಅವು ಚಪಾತಿ ಭಾಳ ತಕೊಬಿಡು, ಮೊಳಕೆ ಹಾಕಕ್ಕ ಜಿಗ್ಯಾಕ. ರೊಟ್ಟಿ ಏನೈತಿ ಇಂಥ ಸೊಪ್ಪು ಬ್ಯಾಳೆ ಮಾಡ್ಬೇಕು. ಈಗ 1 ತಿಂಗಳು ವಾಪಸ್ ಮತ್ತೆ ತಿನ್ನಿಸ್ಬೇಕು. ತೊಗರಿ ಬ್ಯಾಳೆ ಮೆತ್ತನ 2 ರೊಟ್ಟಿ ಮಾಡಿ ಕಟ್ಟಿ ಕಳಿಸ್ಬೇಕು. ಈ ಸಲ ಎಕ್ಸಾಮ್ ಮಾಡ್ತೀನಿ. ಚಪಾತಿ ಮಾಡಿ ಸಪ್ಪನ್ ಬೇಳೆನ ಕೊಡ್ತೀನಿ. ಹೋಗೋ ಮುಂದೆ ಒಂದಿಟ್ಟು ಜಿಗಟಿಯಿಂದ ಮಾಡಿ ಒಂದು ಮುಟ್ಟಿಗೆ ಮಾಡಿ ಅದು ಜಾಕ ಮಾಡಿ ಅದು ತಿಂದು ಅದಕ್ಕೆ ಬ್ಯಾಳೆ ರೊಟ್ಟಿ ಕೊಟ್ಟು ಕಳ್ಸು ಮಧ್ಯಾಹ್ನ. ಮತ್ತೆ ಪತ್ತಿ ಮಾಡಿಸ್ಬೇಕು. ಮತ್ತೆ ಕಾಮನಿಂದ ಗುಂಡಿ